ಮೊಹಮ್ಮದ್ ಇಖ್ಯಾಲ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಕರ್ನಾಟಕದ ಕರಾವಳಿ ನಗರ ಮಂಗಳೂರಿನ ಬಂದರ್ ಎಂಬ ಸಾಧಾರಣ ಬಂದರು ನೆರೆಹೊರೆಯ ನಿವಾಸಿ. ಇಖ್ಯಾಲ್ಗೆ ಪರಿಚಿತನಾದ ಇಬ್ರಾಹಿಂ ಎಂಬ ವ್ಯಕ್ತಿ ಒಂದು ಪ್ರಸ್ತಾವನೆಯೊಂದಿಗೆ ಬಂದ. ಅವನು ವ್ಯಾಪಾರ ಉದ್ದೇಶ ಎಂದು ಕರೆದ ಕಾರ್ಯಕ್ಕಾಗಿ ಒಂದು ಚಾಲ್ತಿ ಬ್ಯಾಂಕ್ ಖಾತೆಗೆ ಪ್ರವೇಶ ಅಗತ್ಯವಿತ್ತು. ಏನೂ ಅಸಾಮಾನ್ಯವಿಲ್ಲ ಎಂದು ಅವನು ಹೇಳಿದ. 100 ಕಿಲೋಮೀಟರ್ ದೂರದ ಹೈದರಾಬಾದ್ನಲ್ಲಿ ಒಂದು ಸುಸಂಘಟಿತ ಜಾಲ ಈಗಾಗಲೇ ಕಾಯುತ್ತಿತ್ತು. ಒಂದೇ ದಿನದಲ್ಲಿ 24 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಜಾಲವು ಇಖ್ಯಾಲ್ನ ಅಪಹರಿಸಿದ ಖಾತೆ ಮೂಲಕ ಮಾತ್ರ 2 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಹರಿಸಿತು. ಹಣವು ಅನೇಕ ರಾಜ್ಯಗಳಲ್ಲಿನ ಹಲವಾರು ಖಾತೆಗಳ ಮೂಲಕ ಚಲಿಸಿತು. ಯಾರಾದರೂ ಗಮನಿಸುವ ಹೊತ್ತಿಗೆ ಅದು ಈಗಾಗಲೇ ಜಾಲದಲ್ಲಿ ಮಾಯವಾಗಿತ್ತು. ಇಖ್ಯಾಲ್ ಮಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ. ತನಿಖಾಧಿಕಾರಿಗಳು ಅವನ ಖಾತೆಯನ್ನು ಪರೀಕ್ಷಿಸಿದಾಗ ಕಂಡದ್ದು ಒಂದೇ ವಂಚನೆಯಲ್ಲ, ಅದು ಒಂದು ದಾರವಾಗಿತ್ತು. ಮತ್ತು ಆ ದಾರವನ್ನು ಎಳೆದಾಗ 2 ರಾಜ್ಯಗಳಾದ್ಯಂತ ಹರಡಿಕೊಂಡ ಒಂದು ಜಾಲ, 100 ಬಲಿಪಶುಗಳು ಮತ್ತು ಕೋಟ್ಯಂತರ ರೂಪಾಯಿ ಕದ್ದ ಹಣದ ಸಂಪೂರ್ಣ ಜಾಲ ಬಯಲಾಯಿತು. ಹೈದರಾಬಾದ್ನಲ್ಲಿ 5 ಶಂಕಿತರನ್ನು ಬಂಧಿಸಲಾಯಿತು. ಮಂಗಳೂರಿನಲ್ಲಿ 6ನೇಯವನನ್ನು ಹಿಡಿಯಲಾಯಿತು. ಅವರ ಪೈಕಿ ಶೇಖ್ ಕರೀಮುಲ್ಲಾ ಅಲಿಯಾಸ್ ರಸೂಲ್, ಬುಡಿದಿಮ್ಮೆ ವಂಶಿ ಅಲಿಯಾಸ್ ಗುರು, ಪಂಡಿತಿ ಕ್ರಾಂತಿಕುಮಾರ್, ಇಬ್ರಾಹಿಂ, ಬಾಡೆ ಶ್ರೀನಿವಾಸ್ ಮತ್ತು ಉತ್ಸಲ ಸಂತೋಷ್ ಕೃಷ್ಣ. ವಶಪಡಿಸಿಕೊಂಡ ಸಾಕ್ಷ್ಯಗಳು ವೃತ್ತಿಪರ ಕಾರ್ಯಾಚರಣೆಯ ಕಥೆಯನ್ನು ಹೇಳಿದವು. 18 ಮೊಬೈಲ್ ಫೋನ್ಗಳು, 12 ಸಿಮ್ ಕಾರ್ಡ್ಗಳು, 15 ಚೆಕ್ ಬುಕ್ಗಳು ಮತ್ತು ಹಣವನ್ನು ವೇಗವಾಗಿ ಮತ್ತು ಯಾವುದೇ ಗುರುತಿಲ್ಲದೆ ಸಾಗಿಸಲು ವಿನ್ಯಾಸಗೊಳಿಸಿದ ಪೈಪ್ಲೈನ್ ಹೊಂದಿದ ಕಾರ್ಯಕರ್ತರ ಜಾಲ. ಆರೋಪಿಗಳ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 66C ಮತ್ತು 66D ಅಡಿಯಲ್ಲಿ ಗುರುತು ಕಳ್ಳತನ ಮತ್ತು ಸೋಗು ಹಾಕಿಕೊಳ್ಳುವಿಕೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಹಲವಾರು ನಿಬಂಧನೆಗಳ ಅಡಿಯಲ್ಲಿ ಆರೋಪ ಹೊರಿಸಲಾಯಿತು. ಅಪರಾಧ ಸಂಖ್ಯೆ 09/2026 ಎಂದು ನೋಂದಾಯಿಸಲ್ಪಟ್ಟ ಈ ಪ್ರಕರಣ ಕರ್ನಾಟಕದ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸೈಬರ್ ಜಾಲ ಪ್ರಕರಣಗಳಲ್ಲಿ ಒಂದಾಯಿತು. ನಂತರದ ವಾರಗಳಲ್ಲಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯವರು ತೀಕ್ಷ್ಣವಾದ ಸಾರ್ವಜನಿಕ ಎಚ್ಚರಿಕೆ ನೀಡಿದರು. ಜಾಲ ನಾಶಗೊಳಿಸಲ್ಪಟ್ಟಿದೆ, ಆದರೆ ಅದನ್ನು ಸಾಧ್ಯಗೊಳಿಸಿದ ಮೂಲಸೌಕರ್ಯ, ಮ್ಯೂಲ್ಗಳು, ಖಾತೆಗಳು, ಜಾಲಗಳು ಉಳಿದಿದೆ. ಅಗೋಚರ ದರೋಡೆ ಎಂದಿಗೂ ನಿಜವಾಗಿ ಕೊನೆಗೊಳ್ಳುವುದಿಲ್ಲ.